ಈ ಅಟ್ಯಾಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ಈಗ ಕೇಳಿ ಬರ್ತಾ ಇರುವಂಥದ್ದು. ಇದರ ನಡುವೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಪಾಸ್ ಮಾಡಿತ್ತು. ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಪ್ರಜೆಗಳು ಭಾರತದಲ್ಲಿ ಇರುಕೂಡುದು ಅಂಥೇಳಿ, ತತ್ಕ್ಷಣಕ್ಕೆ ಜಾಗವನ್ನು ಖಾಲಿ ಮಾಡಬೇಕು ಅಂಥೇಳಿ. ಈ ಪಹಲ್ಗಾಮ್ ಅಟ್ಯಾಕ್ ಬೆನ್ನಲ್ಲೇ ರಾಜ್ಯದಿಂದ ಪಾಕಿಸ್ತಾನದ ಪ್ರಜೆಗಳನ್ನು ಗಡೀಪಾರು ಮಾಡುವಂತಹ ಪ್ರಕ್ರಿಯೆ ಚುರುಕಾಗಿದೆ. ಅಲ್ಪಾವಧಿಯ ವೀಸಾವನ್ನ ಪಡೆದುಕೊಂಡಿದ್ದಂತಹ 4 ಪಾಕಿಗಳನ್ನು ಗೇಟ್ ಪಾಸ್ ಕೊಡಲಾಗಿದೆ. ದೀರ್ಘಾವಧಿ ವೀಸಾ ಹೊಂದಿರುವಂತಹ 91 ಪಾಕ್ ಪ್ರಜೆಗಳು ಇನ್ನೂ ಇಲ್ಲೇ ಇದ್ದಾರೆ. ಮುಖ್ಯವಾಗಿ ಭಟ್ಕಳ, ಕಾರವಾರ, ಬೆಂಗಳೂರು, ಕಲಬುರಗಿ, ಮಂಗಳೂರು, ಮೈಸೂರು ಸೇರಿದಂತೆ ನಾನಾ ಕಡೆ ಇರುವಂತಹ ಪಾಕಿಸ್ತಾನದ ಪ್ರಜೆಗಳನ್ನು ಐಡೆಂಟಿಫೈ ಮಾಡಲಾಗಿದೆ. ಸದ್ಯ ಅಲ್ಪಾವಧಿ ವೀಸಾವನ್ನು ಪಡೆದಿದ್ದಂತಹ 4ರನ್ನ ಗಡೀಪಾರು ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಯಾವಾಗ ಈ ಟೆರರ್ ಅಟ್ಯಾಕ್ ಆಯಿತು, ಯಾವಾಗ ಪಾಕಿಸ್ತಾನದ ಉದ್ದಟತನ ಜಾಸ್ತಿ ಆಯಿತು, ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಯಾರ್ಯಾರು ಪಾಕಿಸ್ತಾನದ ಪ್ರಜೆಗಳು ದೇಶದಲ್ಲಿದ್ದಾರೋ ಅವರನ್ನು ಹೊರಕಳಿಸುವಂತಹ ಕೆಲಸ ಆಗಬೇಕು ಅನ್ನುವಂತಹ ಖಡಕ್ ಸೂಚನೆಯನ್ನು ಪ್ರತಿ ರಾಜ್ಯಗಳಿಗೂ ಕೂಡ ಕೊಡುತ್ತೆ. ಗೃಹ ಸಚಿವರ ಸೂಚನೆಯ ಮೇರೆಗೆ ಈಗ ರಾಜ್ಯ ಸರ್ಕಾರಗಳು ಅಲರ್ಟ್ ಆಗಿರುವಂತಹದ್ದು. ರಾಜ್ಯದಲ್ಲಿ ಅಲ್ಪಾವಧಿ ವೀಸಾವನ್ನು ಪಡೆದಂತಹ 4 ಪಾಕಿಸ್ತಾನದ ಪ್ರಜೆಗಳನ್ನು ವಾಪಸ್ ಪಾಕಿಸ್ತಾನಕ್ಕೆ ಕಳುಹಿಸುವಂತಹ ಪ್ರಕ್ರಿಯೆ ಆರಂಭ ಆಗಿದೆ. ಗೃಹ ಸಚಿವರು ಕೊಟ್ಟಂತಹ ಡೆಡ್ಲೈನ್ ಇವತ್ತಿಗೆ ಮುಗಿದಿದೆ. ಅಲ್ಪಾವಧಿ ವೀಸಾವನ್ನು ಪಡೆದು ಭಾರತದಲ್ಲಿ ನೆಲೆ ಊರಿದವರನ್ನು ಈಗ ವಾಪಸ್ ಪಾಕಿಸ್ತಾನಕ್ಕೆ ಕಳುಹಿಸಿರುವಂತಹ ಪ್ರಕ್ರಿಯೆಗಳು ಮತ್ತಷ್ಟು ಚುರುಕಾಗಿರುವಂಥದ್ದು. ಕೇವಲ ಅಲ್ಪಾವಧಿ ವೀಸಾ ಮಾತ್ರ ಅಲ್ಲ, ದೀರ್ಘಾವಧಿ ವೀಸಾವನ್ನು ಪಡೆದು ಯಾರ್ಯಾರು ಭಾರತಕ್ಕೆ ಬಂದಿದ್ದಾರೋ ಅವರನ್ನು ಕಳಿಸ್ಬೇಕು ಅನ್ನುವಂತಹ ಕೂಗು ಕೂಡ ಜಾಸ್ತಿ ಆಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಕೇಂದ್ರ ಗೃಹ ಸಚಿವರ ಒಂದೇ ಒಂದು ಸೂಚನೆ, ಅವರು ಕೊಟ್ಟಂತಹ ಡೆಡ್ಲೈನು ಈಗ ಮುಕ್ತಾಯವಾಗಿದೆ. 4 ಜನ ಅಲ್ಪಾವಧಿ ವೀಸಾವನ್ನು ಪಡೆದು ರಾಜ್ಯದಲ್ಲಿದ್ದರು ಅನ್ನುವಂತಹ ವಿಚಾರದಲ್ಲಿ ಅವರನ್ನು ಗಡೀಪಾರು ಮಾಡಲಿಕ್ಕೂ ಕೂಡ ಮುಂದಾಗಿದೆ. ಈಗ ವಾಟ್ ನೆಕ್ಸ್ಟ್ ಅಂತ ಹೇಳಿ ದೀರ್ಘಾವಧಿ ವೀಸಾ ಪಡೆದುಕೊಂಡವ್ರಿಗೂ ಕೂಡ ಇದರ ಎಫೆಕ್ಟ್ ತಟ್ಟಬಹುದಾ, ಹೇಗೆ ಅಂತ? ಪ್ರೇಮ, ರಾಜ್ಯದಿಂದ ಸುಮಾರು 4 ಮಂದಿ ಪಾಕಿಸ್ತಾನಿ ಪ್ರಜೆಗಳನ್ನು ಈಗಾಗಲೇ ಗಡೀಪಾರು ಮಾಡುವ ಕೆಲಸವನ್ನು ರಾಜ್ಯದ ಗೃಹ ಇಲಾಖೆ ಮಾಡಿರೋದು. ಪತ್ತೆ ಮಾಡಿ ಯಾರ್ಯಾರು ಎಲ್ಲೆಲ್ಲಿದ್ದರು ಅನ್ನೋದರ ಮಾಹಿತಿ FRRO ಬಳಿಯಿಂದ ಪಡೆದುಕೊಂಡು ಇದೀಗ 4 ಮಂದಿಯನ್ನು ಅವರ ದೇಶಕ್ಕೆ ಪಾಕಿಸ್ತಾನಕ್ಕೆ ಗಡೀಪಾರು ಮಾಡುವ ಕೆಲಸವನ್ನು ಮಾಡಲಾಗಿದೆ. ಯಾವಾಗ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಯಿತು, ಅಟ್ಯಾಕ್ ಆದಂತಹ ಬಳಿಕ ಕೇಂದ್ರ ಗೃಹ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು. ಯಾರ್ಯಾರು ಅಲ್ಪಾವಧಿ ವೀಸಾಗಳಡಿ ಭಾರತದಲ್ಲಿದ್ದಾರೋ ಅಂಥವ್ರನ್ನ ಗಡೀಪಾರು ಮಾಡಬೇಕು, ಅಂಥವರು ದೇಶವನ್ನು ಬಿಟ್ಟು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿತ್ತು. ಆಯಾ ಮುಖ್ಯಮಂತ್ರಿಗಳಿಗೆ ಕರೆಯನ್ನು ಮಾಡಿ ಖುದ್ದು ಗೃಹ ಸಚಿವರೇ ಈ ಬಗ್ಗೆ ಗಮನವನ್ನು ಹರಿಸುವಂತೆ ತಿಳಿಸಿದ್ರು. ಅದ್ರ ಜೊತೆಗೆ ಯಾರು ಮೆಡಿಕಲ್ ವೀಸಾದಲ್ಲಿ ಭಾರತದಲ್ಲಿದ್ದಾರೋ ಅಂಥವ್ರಿಗೆ 29ನೇ ತಾರೀಕಿನ ಗಡುವನ್ನು ಸಹ ನೀಡಲಾಗಿತ್ತು. ಇದೀಗ ರಾಜ್ಯದಲ್ಲಿ ಒಟ್ಟು 91 ಮಂದಿ ಲಾಂಗ್ ಟರ್ಮ್ ವೀಸಾವನ್ನು ಪಡೆದುಕೊಂಡಿದ್ದಾರೆ, ದೀರ್ಘಾವಧಿ ವೀಸಾವನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾವಾಗ ಈ ಲಾಂಗ್ ಟರ್ಮ್ ವೀಸಾವನ್ನು ಕೊಡ್ತಾರೆ ಅಂತೇಳಿ ನೋಡಿದ್ರೆ, ಪಾಕಿಸ್ತಾನಿ ಹೆಣ್ಣು ಮಕ್ಕಳನ್ನು ಮದುವೆ ಆದಂಥವ್ರಿಗೆ ಈ ಲಾಂಗ್ ಟರ್ಮ್ ವೀಸಾವನ್ನು ಕೊಡ್ತಾರೆ. ಅಂಥವರು ಈ ಭಟ್ಕಳ, ಕಾರವಾರ ಮತ್ತು ಬೆಂಗಳೂರು, ಕಲಬುರಗಿ, ಮೈಸೂರು, ಮಂಗಳೂರು ಈ ಭಾಗಗಳಲ್ಲಿ ಇನ್ನೂ ಕೂಡ 91 ಮಂದಿ ಇದ್ದಾರೆ. ಅಂದರೆ ಕೇಂದ್ರ ಗೃಹ ಇಲಾಖೆಯ ಆದೇಶದಲ್ಲಿ ಕೇವಲ ಅಲ್ಪಾವಧಿ ವೀಸಾವನ್ನು ಹೊಂದಿದ್ದಂಥವ್ರನ್ನ ಮಾತ್ರ ಹೊರಗೆ ಕಳಿಸಿ ಅಂತ ಇದೆ. ದೀರ್ಘಾವಧಿ ವೀಸಾ ಇರುವಂಥವರಿಗೆ ವಾಪಸ್ ಕಳಿಸುವಂತೆ ಸೂಚನೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಅಲ್ಪಾವಧಿ ವೀಸಾವನ್ನು ಹೊಂದಿದ್ದಂತಹ 4 ಮಂದಿಯನ್ನು ಕಳಿಸುವ ಕೆಲಸವನ್ನು ಮಾಡಿದ್ದೀವಿ ಅನ್ನೋ ಮಾಹಿತಿಗಳು ಇದೀಗ FRRO ಕಡೆಯಿಂದ ಲಭ್ಯವಾಗ್ತಿರೋದು. ಅದರ ಜೊತೆಗೆ ದಾವಣಗೆರೆಯಲ್ಲಿ ಒಬ್ಬ ವಿದ್ಯಾರ್ಥಿ ಅಂತಿಮ MBBS ಅನ್ನು ವ್ಯಾಸಂಗ ಮಾಡ್ತಿದ್ದಾರೆ. ಆತನ ಇನ್ನು ವೀಸಾ ಅವಧಿ ಕೂಡ ಇನ್ನೂ ಮುಗಿದಿಲ್ಲ ಅನ್ನೋ ಮಾಹಿತಿಗಳು ಕೂಡ ತಿಳಿದು ಬರ್ತಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.